ಸರ್ಕಾರ ಜಾತಿ ಗಣತಿಯ ಬಗ್ಗೆ ಚರ್ಚೆ ಪ್ರಾರಂಭ ಮಾಡಿದೆ. ಭವಿಷ್ಯ ಈಗಿನ ಈ ಸರ್ಕಾರಕ್ಕೆ ಭ್ರಷ್ಟಾಚಾರದ ಕೋಪದಲ್ಲಿರ್ತಕ್ಕಂಥ ಅನೇಕ ವಿಚಾರಗಳು ಭ್ರಷ್ಟಾಚಾರದ ಬಗ್ಗೆ ಬರ್ತಾ ಇರತಕ್ಕಂಥ ಕಾರಣದಿಂದ ಮುಖ್ಯಮಂತ್ರಿ ಬದಲಾವಣೆ ವಿಚಾರ, ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ವಿಚಾರ, ಹೀಗೆ ಹಲವು ರೀತಿಯ ಸಮಸ್ಯೆಗಳು ಎದುರಾಗ್ತಿರುವ ಕಾರಣ ಗೋಲ್ ಪೋಸ್ಟ್ ಚೇಂಜ್ ಮಾಡಬೇಕು ಅನ್ನೋ ಉದ್ದೇಶದಿಂದ ಜಾತಿ ಗಣತಿಯ ಚರ್ಚೆಯನ್ನು ಮುಂದೆ ತಂದಿದ್ದಾರೆ. ನನಗೆ ಅನಿಸ್ತಾ ಇರತಕ್ಕಂಥದ್ದು ಇದು ಹಾಗೆ ಆಗ್ತದೆ ಅಂತಕ್ಕಂಥ ಒಂದು ಇದಿಲ್ಲ. ಯಾಕೆ ಅಂದರೆ ಈಗಾಗಲೇ ಅವರ ಪಕ್ಷದಲ್ಲೇ ಅದಕ್ಕೆ ವಿರೋಧ ಇದೆ. ಒಂದು ಕಡೆ ಡಿ ಕೆ ಶಿವಕುಮಾರ್ ಅವರು, ಮತ್ತೊಂದು ಕಡೆ ಶಾಮನೂರು ಶಿವಶಂಕರಪ್ಪನವರು ಕೂಡ ವಿರೋಧ ಮಾಡ್ತಿದ್ದಾರೆ. ಆ ಸಮುದಾಯಗಳು ಸಂಪೂರ್ಣ ವಿರೋಧ ಮಾಡ್ತಿವೆ. ಇಂಥ ಸಮಯದಲ್ಲಿ ನನಗನ್ನಿಸ್ತಾ ಇರತಕ್ಕಂಥದ್ದು ಕಾಂತರಾಜ್ ವರದಿ ಏನು ಕೊಟ್ಟಿದ್ರು ಅವರು ಅದೇ ಇದನ್ನ ಕೊಟ್ಟಿದ್ದಾರೆ. ಅಂದಮೇಲೆ ಬದಲಾವಣೆ ಏನಾಯಿತು ಈ 5 ವರ್ಷದಲ್ಲಿ? 6-7 ವರ್ಷಗಳಾಗ್ತಾ ಇದೆ ವರದಿ ಬಂದು. ಈಗ ಪರಿಶಿಷ್ಟ ಜಾತಿಗಳು ನಂಬರ್ 1 ಅನ್ನೋದು ಅವತ್ತು ಬಂದಿತ್ತು, ಇವತ್ತು ಅಷ್ಟೇ ಇದೆ, 1,08,00,000 ಅಂತ. ಆದರೆ ನಮ್ಮ ಪ್ರಕಾರ ಪರಿಶಿಷ್ಟ ಜಾತಿಗಳೇ 1.5 ಕೋಟಿಯಷ್ಟಿದೆ. ಇದು ಸರಿಯಾದ ಅಂಕಿಅಂಶಗಳನ್ನು ಕ್ರೋಢೀಕರಿಸಿಲ್ಲ. ಬರ್ತಕ್ಕಂಥ ಸೆನ್ಸಸ್ ಬಹುಶಃ ಏಪ್ರಿಲ್ ಮೇನಲ್ಲಿ ಬರ್ತದೆ. ಆಗ ಸರಿಯಾದ ಅಂಕಿ ಅಂಶಗಳು ಸಿಗ್ತದೆ ಅಂತಕ್ಕಂಥದ್ದು ನಮ್ಮ ಅನಿಸಿಕೆ. ಆದರೆ ಇವರು ಏನೇ ಮಾಡಿದ್ರು ಈಗ ಮಾಡಿರ್ತಕ್ಕಂಥದ್ದು ಸಾಮಾಜಿಕ, ಆರ್ಥಿಕ ಮತ್ತು ಶೈಕ್ಷಣಿಕ ಗಣತಿಯ ಹೊರತು ಇದು ಜಾತಿಯ ಜನಗಣತಿ ಅಲ್ಲ ಅಂತಕ್ಕಂಥದ್ದು ನಮ್ಮ ವಾದ. ಅವ್ರು ಏನೇ ಮಾಡಿದ್ರು ಇದಕ್ಕೆ ನಮ್ಮ ವಿರೋಧ ಇಲ್ಲ. ಆದರೆ ಎಲ್ಲರನ್ನೂ ಗಣನೆಗೆ ತೆಗೆದುಕೊಂಡು ತಪ್ಪು ಅಂಕಿಅಂಶಗಳನ್ನು ಕೊಡಲಾರ್ದೆ, ತಾರತಮ್ಯ ಮಾಡಲಾರ್ದೆ ಮಾಡಿದರೆ ಇದನ್ನು ಒಪ್ಪಬಹುದು. ಆದರೆ ಇದರಲ್ಲಿ ತಾರತಮ್ಯ ಇದೆ ಅಂತೇಳಿ ಎಲ್ಲರೂ ಮಾತಾಡುವಾಗ ಇದಕ್ಕೆ ಮಹತ್ವ ಇದೆ ಅಂತ ನನಗೆ ಅನಿಸೋದಿಲ್ಲ. ನೋಡಿ, ಮೊದಲು ಮಾಡಿದಾಗಲೂ ಕೂಡ ಕಾಂತರಾಜ್ ರಿಪೋರ್ಟ್ ಕೂಡ ಇದೇ ರೀತಿ ಆಯಿತು. ಈಗ ಮತ್ತೆ ಅದೇ ಆಗಿದೆ. ಅಂದರೆ ಇವರ ಉದ್ದೇಶ ಏನು? ಮಾಡಬೇಕು ಅಂತಂತಂದರೆ ಅದರ ಸಾಧಕ ಬಾಧಕಗಳನ್ನು ಅರ್ಥ ಮಾಡಿಕೊಂಡು ಜನರಿಗೆ ಉಪಯುಕ್ತ ಆಗಿದ್ದರೆ ಚರ್ಚೆ ಮಾಡಿ ಅದನ್ನು ಅನೌನ್ಸ್ ಮಾಡ್ಬೋದು. ಆದರೆ ಸೋರಿಕೆ ಮಾಡೋದು, ಅದರ ಬಗ್ಗೆ ಒಂದು ಚರ್ಚೆ ಮಾಡೋದು, ಈ ರೀತಿ ಇದು ಸರಿಯಾದ ಕ್ರಮ ಅಲ್ಲ. ಈ ಸರ್ಕಾರ ಸಂಪೂರ್ಣ ಇವತ್ತು ನೋಡ್ತಾ ಇದ್ದೀರಿ, ಕಾಂಟ್ರಾಕ್ಟರ್ಗಳು ಒಂದು ಕಡೆ ಆಪಾದನೆ ಮಾಡ್ತಿದ್ದಾರೆ ಭ್ರಷ್ಟಾಚಾರದ ವಿಚಾರಗಳನ್ನು. ಈ ಸರ್ಕಾರ ಭ್ರಷ್ಟಾಚಾರದಲ್ಲಿದೆ ಅಂತ 60% ಕಮಿಷನ್ ಹೊಡಿತಾರೆ ಅಂತ ಅವರೇ ಹೇಳ್ತಾರೆ. ಈ ಕಡೆ ಇನ್ನೊಂದು ಕಡೆ ದಯಾಮರಣಕ್ಕೆ ಪತ್ರಗಳನ್ನು ಬರೀತಾ ಇದ್ದಾರೆ. ಇವತ್ತು ಕಿಯೋನಿಕ್ಸ್ನಲ್ಲಿ ಈ ರೀತಿ ಕೆಲಸ ಮಾಡಿಸ್ಕೊಂಡು ಅವರಿಗೆ ಹಣ ಕೊಡದೆ ಕಮಿಷನ್ಗಾಗಿ ಕಾಯ್ತಾ ಕೊಡ್ತಿದ್ದಾರೆ ಅಂತೇಳಿ ನಮಗೆ ತೊಂದರೆ ಕೊಡ್ತಿದ್ದಾರೆ. ನಾವು ಮೊದಲೇ ಕಮಿಷನ್ ಕೊಟ್ಟಿದ್ದೀವಿ, ಮತ್ತೆ ಕೇಳ್ತಾ ಇದ್ದಾರೆ. ಹೀಗೆ ಕಾಂಟ್ರಾಕ್ಟರ್ಗಳು ಮತ್ತೆ ಯಾರು ವಸ್ತುಗಳನ್ನು ವೆಂಡರ್ಸ್ ಇಂಥವುಗಳು ಎಲ್ಲರೂ ಕೂಡ ಈಗ ಆಪಾದನೆ ಮಾಡ್ತಕ್ಕಂಥದ್ದಿದೆ. ಇದಕ್ಕೆ ಅವರಲ್ಲಿ ಉತ್ತರ ಇಲ್ಲ. ಆ ಕಾರಣದಿಂದ ಗೋಲ್ ಪೋಸ್ಟ್ ಚೇಂಜ್ ಮಾಡಲಿಕ್ಕೆ ಇಂಥವುಗಳನ್ನು ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದು ನನ್ನ ಆಪಾದನೆ ಅವರ ಮೇಲೆ. ನೋಡಿ, ಕಾಂಗ್ರೆಸ್ ಗಾಜನ ಮನೆಯಲ್ಲಿದೆ. ಪದೇ ಪದೇ ಗಾಜಿನ ಮನೆಯಲ್ಲಿ ಕುಳಿತು ಬೇರೆಯವರ ಮನೆಯ ಮೇಲೆ ಕಲ್ಲು ಹಾಕೋ ಕೆಲಸ ಕಾಂಗ್ರೆಸ್ ಸದಾ ಮಾಡ್ತಾ ಬರ್ತಾ ಇದೆ. ಇವತ್ತು ಕಾಂಗ್ರೆಸ್ನ ಪರಿಸ್ಥಿತಿ ಏನಾಗಿದೆ? ಬಾಗಿಲೇ ಇಲ್ಲದ ಕಾಂಗ್ರೆಸ್ ಆಗಿದೆ. ಅದು ಯಾರು ಏನು ಬೇಕಾದರೂ ಮಾಡಬಹುದು, ಎಲ್ಲಿಗೆ ಬೇಕಾದರೂ ಇವತ್ತು ಮಾತಾಡ್ಬೋದು ಅನ್ನೋಂಥ ಪರಿಸ್ಥಿತಿ ಇವತ್ತು ಉದ್ಭವ ಆಗಿದೆ.
ಕಾಂಗ್ರೆಸ್ ಅಲ್ಲಿ ಮುಖ್ಯಮಂತ್ರಿ ಬದಲಾಗಬೇಕು ಒಂದು ಕಡೆ ನಡೀತಾ ಇದೆ, ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಆಗಬೇಕು ಮತ್ತೊಂದು ಕಡೆ ನಡೀತಾ ಇದೆ. ನಾನಾಗಬೇಕಾ ನೀನಾಗಬೇಕಾ ಅಂತ ದಲಿತರು 60-70 ವರ್ಷಗಳಿಂದ ಹೋರಾಟ ಮಾಡ್ಕೊಂಡು ಬರ್ತಿದ್ದಾರೆ. ಇದುವರೆಗೂ ಅವರಿಗೆ ಮುಖ್ಯಮಂತ್ರಿ ಕೊಟ್ಟಿಲ್ಲ ಅಂತಕ್ಕಂಥದ್ದು ಆಪಾದನೆ ಇದೆ. ಇಷ್ಟಾದರೂ ದಲಿತರು ಇನ್ನೂ ಅರ್ಥ ಮಾಡ್ಕೊಂಡು ಅವ್ರಿಗೆ ಚೀಮಾರಿ ಹಾಕಿ ಹೊರಗಡೆ ಬರೋ ಕೆಲಸನೂ ಕೂಡ ಮಾಡ್ತಾ ಇಲ್ಲ. ಅದಕ್ಕೆ ಈ ಸಾರಿ ದಲಿತರಿಗೆ ಮುಖ್ಯಮಂತ್ರಿ ಕೊಡದೇ ಇದ್ದ ಪಕ್ಷದಲ್ಲಿ ದಲಿತರು ನಾವೆಲ್ಲ ಇದಕ್ಕೆ ಕಾಂಗ್ರೆಸ್ಗೆ ತಕ್ಕ ಪಾಠ ಕಲಿಸ್ತೇವೆ ಅಂತಕ್ಕಂಥ ಮಾತುಗಳನ್ನ ಆಡ್ಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ಒಂದು ಕಡೆ DK ಶಿವಕುಮಾರ್ ಆಗಬೇಕು ಅಂತ ಇನ್ನೊಂದು ಕಡೆ ನಡೆದಿದೆ. ಈ ರೀತಿ ಗೊಂದಲದಲ್ಲಿ ಈ ಕಾಂಗ್ರೆಸ್ ಸಿಕ್ಕಿಕೊಂಡು ಇವತ್ತು ಗೋಲ್ ಪೋಸ್ಟ್ ಅನ್ನು ಇಲ್ಲಿಂದ ಅಲ್ಲಿಗೆ ಅಲ್ಲಿಂದ ಇಲ್ಲಿಗೆ ಚೇಂಜ್ ಮಾಡೋ ಕೆಲಸವನ್ನು ಮಾಡ್ತಾ ಇದೆ. ಈಗ ಹೈಕಮಾಂಡ್ ಅನ್ನೋದು ಸತ್ತು ಹೋಗಿದೆ ಕಾಂಗ್ರೆಸ್ನಲ್ಲಿ. ಹೈಕಮಾಂಡ್ ಈಗ ಯಾರಪ್ಪ ಅಂತಂತಂದ್ರೆ ಸಿದ್ದರಾಮಯ್ಯನವರು. ಯಾಕಂದ್ರೆ ಸಿದ್ದರಾಮಯ್ಯನವ್ರನ್ನ ಯಾವುದೇ ಕಾರಣದಿಂದ ಅವರು ಬಿಟ್ಕೊಡಕ್ಕೂ ಆಗೋದಿಲ್ಲ, ಇಟ್ಕೊಳಕ್ಕೂ ಆಗಲ್ಲ, ಬಿಸಿ ತುಪ್ಪ ಆಗಿ ಕುಳಿತಿದೆ. ಈ ಪರಿಸ್ಥಿತಿಯನ್ನ ಕಾಂಗ್ರೆಸ್ ಎದುರಿಸೋದು ತುಂಬಾ ಕಷ್ಟ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ನೋಡಿ, ಇದೊಂದು ವಿಧ್ರಾವಕ ಕೃತ್ಯ. ಇಂಥವುಗಳನ್ನ ಏನು ಆ ಮನಸ್ಥಿತಿಗಳನ್ನ ಯಾವ ರೀತಿ ವರ್ಣಿಸಬೇಕು ಅಂತ ಗೊತ್ತಿಲ್ಲ. ಆದರೆ ನಾ ಹೇಳ್ತೇನೆ, ಇವತ್ತಿನ ಈ ಸರ್ಕಾರದಲ್ಲಿ ಯಾರಿಗೂ ಭಯ ಭಕ್ತಿ ಇಲ್ಲ. ಚಾಮರಾಜಪೇಟೆದು ನೋಡಿ, ಇದು ಎಂಥ ಒಂದು ದುರ್ದೈವದ ಸಂಗತಿ ಅಂತಂದ್ರೆ, ಮೂಕ ಪ್ರಾಣಿಯ ಕೆಚ್ಚಲು ಕೊಯ್ತಕ್ಕಂಥ ಕೆಲಸವನ್ನ ಅವರು ಮಾಡ್ತಾರೆ ಅಂತಂದ್ರೆ ಏನು ಮಾಡ್ಬೇಕು? ಅವ್ರಿಗೆ ಜೀವದಾನ ಮಾಡ್ಬೇಕಾ? ಸದ್ಯ ಅವ್ರಿಗೆ ತಕ್ಕ ಪಾಠ ಕಲಿಸ್ಬೇಕು. ಆದ್ರೆ ಇವರು ಅಮಾಯಕ ಯಾರನ್ನೋ ತಂದಲ್ಲಿ ತೋರಿಸಿ ಮುಚ್ಚಿ ಹಾಕುವಂತ ಕೆಲಸ ಮಾಡ್ತಿದ್ದಾರೆ. ಈ ಕಡೆ ಮಕ್ಕಳ ಮೇಲೆ ಈ ರೀತಿ ದೌರ್ಜನ್ಯ, ಈಗ ಆ ಸಣ್ಣ ಮಗುವಿನ ಮೇಲೆ ಅತ್ಯಾಚಾರ ಮಾಡಿ ಅವರನ್ನ ಕೊಲೆ ಮಾಡ್ತಕ್ಕಂಥ ಒಂದು ಪರಿಸ್ಥಿತಿಗೆ ಮಾನವರು ಬರ್ತಾರೆ ಅಂತಂದ್ರೆ ಇದನ್ನ ಯಾವ ರೀತಿ ನಾವು ಹೇಳ್ಬೇಕು? ನನಗೆ ಬಹಳ ಬೇಸರ ಆಗ್ತದೆ. ಇವನ್ಗೆ ಅವನು ತಕ್ಕ ಶಿಕ್ಷೆ ಆಗ್ಬೇಕು. ಅವನ್ನ ತೆಗೆದು ಏನೋ ಯಾವತ್ತೂ ಕೂಡ ಅಂತ ಕಠಿಣ ಶಿಕ್ಷೆಯನ್ನು ಕೊಟ್ರೆ ಇನ್ನೊಬ್ಬರಿಗೆ ಅದು ಪಾಠ ಆಗುವ ರೀತಿಯಲ್ಲಿ ಕೊಡಬೇಕು ಅಂತೇಳಿ ನಾನು ಸರ್ಕಾರವನ್ನು ಒತ್ತಾಯ ಮಾಡ್ತೇನೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.